ಕನಕಪುರ ಬಂಡೆ ವರ್ಸಸ್ ದಳಪತಿ ಸಂಗ್ರಾಮ ಶುರುವಾಗಿದೆ. ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿಕೆ ಮಧ್ಯೆ ನಿಲ್ಲದ ಕಾಳಗ. ಎಚ್ಡಿ ಕುಮಾರಸ್ವಾಮಿಗೆ ಗುಮ್ಮಿದ ಕನಕಪುರ ಬಂಡೆ. ನನ್ನನ್ನ ಕೆಣಕೋದಕ್ಕೆ ಹೋಗಬೇಡಿ, ಟನ್ ಗಟ್ಟಲೆ ದಾಖಲೆಗಳಿದೆ ಅಂದ್ರು ಕುಮಾರಸ್ವಾಮಿ. ನಾನು ಈವರೆಗೂ ಏನೇನು ಸಂಪಾದನೆ ಮಾಡಿದ್ದೀನೋ, ನನ್ನ ಆಸ್ತಿ, ನನ್ನ ತಮ್ಮನ ಆಸ್ತಿ, ನನ್ನ ಮಕ್ಕಳ ಆಸ್ತಿ, ನನ್ನ ಹೆಂಡತಿ ಆಸ್ತಿ, ನನ್ನ ತಂದೆ ತಾಯಿ ಮಾಡಿರೋ ಆಸ್ತಿ, ಎಲ್ಲಾದ್ರ ಬಗ್ಗೆನೂ ದಾಖಲೆಗಳನ್ನು ಇಟ್ಕೊಳ್ಳಿ, ಐ ಡೋಂಟ್ ಕೇರ್ ಅಂದ್ರು ಡಿಕೆ ಶಿವಕುಮಾರ್. ಎಚ್ಡಿ ಕುಮಾರಸ್ವಾಮಿಗೆ ಗುಮ್ಮಿದ ಕನಕಪುರದ ಬಂಡೆ. ಡಿಕೆಶಿ ಆಸ್ತಿ ಪತ್ರ ಬಿಡುಗಡೆ ಮಾಡುತ್ತೇನೆ ಎಂದಿದ್ದ ಎಚ್ಡಿ ಕುಮಾರಸ್ವಾಮಿ. ಎಚ್ಡಿ ಕುಮಾರಸ್ವಾಮಿಗೆ ಸವಾಲು ಹಾಕಿದಂತಹ ಡಿಕೆ ಶಿವಕುಮಾರ್ ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ ಎಂದು ಬಂಡೆ ಸವಾಲು ಹಾಕಿದ್ದಾರೆ. ಕುಮಾರಸ್ವಾಮಿ ಅಂತವರಿಗೆಲ್ಲ ಹೆದರುವ ಮಗ ನಾನಲ್ಲ ಅಂತ ಹೇಳಿ. ಕುಮಾರಸ್ವಾಮಿ ಯಾವ ಲೆಕ್ಕ? ಆ ಕುಮಾರಸ್ವಾಮಿಗೆ ಹೆದರುವ ಅವಶ್ಯಕತೆಯೂ ಇಲ್ಲ, ಅದರ ಅನಿವಾರ್ಯತೆಯೂ ನನಗಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ತಾಕತ್ತಿದ್ದರೆ ಟನ್ಗಟ್ಟಲೆ ಇರುವ ದಾಖಲೆಗಳನ್ನು ಬಿಡುಗಡೆ ಮಾಡಲಿ. ಆ ಟನ್ಗಟ್ಟಲೆ ದಾಖಲೆಗೆ ಮಣ್ಣು ಹಾಕಿ ಅವತ್ತಿನ ದಿನ ಪಾಕೆಟಲ್ಲಿ ಕೈ ಹಾಕಿ ತೆಗೆದು ತೋರಿಸಿದ್ರಲ್ಲ ಪೆನ್ ಡ್ರೈವ್, ಗ್ರಾಮ್ಗಟ್ಟಲೆ ಇರೋ ಪೆನ್ ಡ್ರೈವ್ನ ಬಿಡುಗಡೆ ಮಾಡಲಿ ಮೊದಲು. ಎಚ್ಡಿ ಕುಮಾರಸ್ವಾಮಿ ಬಿಳಿ ಬಟ್ಟೆಯ ಫ್ರಂಟ್ ಪಾಕೆಟ್ನಲ್ಲಿ ಒಂದು ಪೆನ್ ಡ್ರೈವ್ ಅನ್ನು ತೋರಿಸಿದ್ರು. ಬಿಡುಗಡೆ ಮಾಡ್ತೀನಿ, ಬಿಡುಗಡೆ ಮಾಡ್ತೀನಿ, ಬಿಡುಗಡೆ ಮಾಡ್ತೀನಿ, ಬಿಡುಗಡೆ ಮಾಡ್ತೀನಿ. ಈ ಗಳಿಗೆವರೆಗೂ ಆ ಪೆನ್ ಡ್ರೈವ್ ಎಲ್ಲಿ ಹೋಯ್ತು, ಎಲ್ಲಿ ಸೇರ್ತು ಅನ್ನೋದು ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಇವತ್ತೊಂದು ಸವಾಲು ಹಾಕಿದ್ದಾರೆ. ನನ್ನನ್ನು ಕೆಣಕಬೇಡಿ ಅಂದ್ರೆ ಅದು ಏನು ಅರ್ಥ ಏನು? ನೀವು ಕ್ಯಾತಗಾನ ಹಳ್ಳಿಯಲ್ಲಿ ಅಕ್ರಮವಾಗಿ ಸರ್ಕಾರಿ ಗೋಮಾಳ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದೀರಿ. ಅದನ್ನು ತೆರವು ಮಾಡಬೇಕು ಅಂತೇಳಿ ನ್ಯಾಯಾಲಯದ ಆದೇಶ ಇತ್ತು. ಆ ಆದೇಶದ ಭಾಗವಾಗಿ ಜಿಲ್ಲಾ ಆಡಳಿತ ನಿಮ್ಮ ಮನೆ ಬಾಗಿಲಿಗೆ JCBಯನ್ನು ಕಳಿಸ್ಕೊಡ್ತು ತೆರವು ಮಾಡೋದಕ್ಕೆ. ಅದರ ಅರ್ಥ ನೀವು ಕೆಣಕಬೇಡಿ. ತಪ್ಪು ಮಾಡ್ಕೊಂಡು ಹೋಗ್ಬೋದಾ ಯಾರೇ ಆದರೂ? ನೀವು ಮಾಜಿ CM ಆಗಿರ್ಬೋದು, ಕೇಂದ್ರ ಸಚಿವರಾಗಿರ್ಬೋದು. ಅದರ ಅರ್ಥ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಬೇಕು ಅಂತಲ್ಲ. ಸೊ ಅದಕ್ಕೆ ಎಚ್ಡಿ ಕುಮಾರಸ್ವಾಮಿ ಹೇಳಿದೆ, ನ್ಯಾಯಾಲಯದಲ್ಲಿ ಕೆಲವೊಂದು ಸಂದರ್ಭ ನ್ಯಾಯಾಲಯವನ್ನು ಮಿಸ್ಲೀಡ್ ಮಾಡಿದಾಗ ನ್ಯಾಯಾಲಯದ ಆದೇಶಗಳು ನಮ್ಮ ವಿರುದ್ಧವಾಗಿ ಬರಬಹುದು. ಆದರೆ ಮುಂದುವರಿಯುತ್ತಾ ನಾವು ದಾಖಲೆಗಳನ್ನು ತೋರಿಸಿದ ನಂತರ ಆ ತೀರ್ಪು ನಮ್ಮ ಪರವಾಗಿ ಬರಬಹುದು ಎನ್ನುವಂಥ ಅರ್ಥದಲ್ಲೂ ಕೂಡ ಕುಮಾರಸ್ವಾಮಿ ಅದಕ್ಕೊಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ರು. ಸೊ ಈಗ ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಎನ್ನುವಂಥ ಅರ್ಥದಲ್ಲಿ ಕಾಳಗ ಶುರುವಾಗಿದೆ. ಟನ್ ಅಷ್ಟೇ ಅಲ್ಲ, ಭೂಲೋಕ ಎಷ್ಟಿದೆಯೋ ಅಷ್ಟು ದಾಖಲೆ ಬೇಕಾದರೆ ಬಿಡುಗಡೆ ಮಾಡಲಿ, ಐ ಡೋಂಟ್ ಕೇರ್. ಕುಮಾರಸ್ವಾಮಿ ಏನು ಮಾಡ್ತಿದ್ದಾರೆ ಎಂಬುದು ನನಗೆ ತಿಳಿದಿದೆ. ನನ್ನ ಆಸ್ತಿ, ನನ್ನ ಮಕ್ಕಳ ಆಸ್ತಿ ದಾಖಲೆ ತಂದಿಟ್ಟುಕೊಂಡಿದ್ದಾರೆ, ಅವೆಲ್ಲ ದಾಖಲೆ ಬಿಡುಗಡೆ ಮಾಡಲಿ ಎಂದು ಡಿಕೆಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿಗೆ. ಇಬ್ಬರು ಒಂದು ಕಾಲದಲ್ಲಿ ಜೋಡೆತ್ತುಗಳ ಥರ ಇದ್ದವರು. ನಾನು ನಿನ್ನ ಭುಜದ ಮೇಲೆ ಕೈ ಹಾಕತ್ತೀನಿ, ನೀನು ನನ್ನ ಭುಜದ ಮೇಲೆ ಕೈ ಹಾಕ, ನಾವಿಬ್ಬರು ಒಂಥರ ಜೋಡೆತ್ತುಗಳು ಅಂಥೇಳಿ ಇಬ್ಬರು ಅದೇ ಥರ ಬದುಕಿ ಬಾಳ್ದವರು. ಇವತ್ತಿನ ದಿನ ನೀನಾ ನಾನಾ ಅಂಥೇಳಿ ತೊಡೆ ತಟ್ಟಿ ನಿಂತಿದ್ದಾರೆ. ಸೊ ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಕಾಳಗ ಮುಂದೆ ಮತ್ತೆ ಇನ್ಯಾವ್ಯಾವ ರೀತಿಯ ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತೋ ಜನ ಕೌತುಕದಿಂದ ಕಾಯ್ತಾ ಇದ್ದಾರೆ.